ಗ್ರೀನ್ ಕಲರ್ ಅಲ್ಲ, ಅಲ್ಲಿ ಪಾವ್ ಭಾಜಿನೇ ಬೇರೆ. ಇದು ಬಕಾರಿ ಇದೆ ಅಂತದ್ದು, ಗ್ರೇವಿ ಕೊಟ್ಟಾರೆ ಅವರು. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ರಿ? ವೆಲ್ಕಮ್ ಟು ಚೈತ್ರಾಸ್ ಪ್ರಪಂಚ. ನಾನು ಚೈತ್ರ ಮೋಹನ್. ಇವತ್ತು ನಮಗೆ ತುಂಬಾ ಸ್ಪೆಷಲ್ ಡೇ. ಹೌದು, ಇವತ್ತು ನಮ್ಮ ಮದುವೆಯ ವಾರ್ಷಿಕೋತ್ಸವ. ಮದುವೆಯಾಗಿ 3 ವರ್ಷ ಕಳೆದಿದ್ದು ಗೊತ್ತೇ ಆಗಲಿಲ್ಲ. ನಮ್ಮ ಸೆಲೆಬ್ರೇಷನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವ್ರದ್ದು ಫಸ್ಟ್ ಶಿಫ್ಟ್ ಇತ್ತು. ಬೆಳಗ್ಗೆನೆ ಬೇಗ ಎದ್ದು ಡ್ಯೂಟಿಗೆ ಹೋಗ್ಬೇಕಲ್ಲ ಅಂತ ಹೇಳಿ ತಿಂಡಿ ತಿನ್ಕ ರೆಡಿ ಆಗ್ತಿದ್ರು. ಆ್ಯನಿವರ್ಸರಿ ದಿನಾನು ಡ್ಯೂಟಿಗೆ ಹೋಗ್ಬೇಕಲ್ಲ ಅಂತ ಹೇಳಿ ಸ್ವಲ್ಪ ಡಲ್ ಆಗಿದ್ರು. ಬೆಳಿಗ್ಗೆನೆ ಖುಷಿ ಮಾಡಿಸುವ ಅಂತ ಹೇಳಿ ನಾನು ಇವ್ರಿಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟೆ. ಎಲ್ಲರೂ ಮಲಗಿದ್ರು, ದನಿ ನನ್ನ ಜೊತೆನೇ ಎದ್ದಿದ್ಲು. ಪಪ್ಪನಿಗೆ ಗಿಫ್ಟ್ ಕೊಟ್ಟದ್ ನೋಡಿ ಅವಳಿಗೆ ಖುಷಿ ಆಯಿತು. ನಾನು ಕೊಟ್ಟಿದ್ದ ಗಿಫ್ಟ್ ಅಂತ ಅಂದರೆ ವಾಚ್. ಇವರಿಗೆ ಬ್ಲೂ ಕಲರ್ ಫ್ರೇಮ್ ಇರೋ ವಾಚ್ ಅಂದರೆ ತುಂಬ ಇಷ್ಟ. ಒಂದಿನ ನಾವು ಭಟ್ಕಳಕ್ಕೆ ಹೋದಾಗ ಅಲ್ಲಿ ನೋಡಿದ್ರು, ಆದರೆ ಅದ್ರಲ್ಲಿ ಕಲೆಕ್ಷನ್ಸ್ ಇರಲಿಲ್ಲ, ತಗೊಳ್ಳಿಲ್ಲಾಗಿತ್ತು. ನಾನು ಆ್ಯನಿವರ್ಸರಿಗೆ ಗಿಫ್ಟ್ ಕೊಡುವ ಅಂತ ಹೇಳಿ ಬ್ಲೂ ಕಲರ್ ಫ್ರೇಮ್ ಇರೋ ವಾಚ್ನೇ ತಗೊಂಡು ಬಂದೆ. ಅದಕ್ಕೆ ಅವ್ರಿಗೆ ತುಂಬ ಖುಷಿ ಆಯಿತು. ಅವ್ರು ಡ್ಯೂಟಿಗೆ ಹೋಗ್ಬೇಕಾದ್ರೆ ಖುಷಿಯಿಂದ ಹೋಗ್ತಾರಲ್ಲ, ಅದೇ ನನ್ನ ಖುಷಿ. ಎಷ್ಟೋ ಗಂಡಂದ್ರು ಹೆಂಡತಿ ಮಕ್ಕಳು ಖುಷಿಯಾಗಿರಲಿ ಅಂತ ಹೇಳಿ ಮನೆ ಬಿಟ್ಟು ದೂರಲ್ಲಿ ದುಡಿತಿದ್ರು. ಅವ್ರಿಗೆ ನಮ್ಮ ಕಡೆಯಿಂದ ಈ ಥರ ಸಣ್ಣ ಪುಟ್ಟ ಗಿಫ್ಟು ಸರ್ಪ್ರೈಸ್ ಕೊಟ್ಟರೆ ಎಷ್ಟು ಖುಷಿಯಾಗಿರ್ತರು. ಇವ್ರು ಈ ಥರ ಗಿಫ್ಟನ್ನೆಲ್ಲ ಎಕ್ಸ್ಪೆಕ್ಟ್ ಕೂಡ ಮಾಡೋದಿಲ್ಲ. ನನಗೆ ಇಷ್ಟ ಇದೆಲ್ಲ ಕೊಡೋಕೆ. ಮತ್ತು ಸಂಜೆ ಪೌಂಡಾಗ ಹೋಗುವ, ರೆಡಿ ಆಗಿರಿ ಅಂತೇಳಿ ಹೇಳಿದರು. ಅದಕ್ಕೆ ನಾನು ಸಂಜು ಇಬ್ಬರೂ ರೆಡಿ ಆಗ್ತಿದ್ರು. ಸಂಜು ಮೆಂಚುತ್ತಾ ಇದ್ಲು ಕಾಣಿ. ಗೋವಾಗೆ ಬಂದು ಗೋವಾ ಗರ್ಲ್ ಆಗಿಬಿಟ್ಟಾಳಿ ಅವಳು. ಹಾಗೆ ಇವ್ರು ಡ್ಯೂಟಿ ಮುಗಿಸ್ಕೊ ಬಂದ್ರೆ ಮಕ್ಕಳನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಕರ್ಕೊ ಹೋಗ್ತಿದ್ರು. ಆ ಗಿಡ ಮೊದಲೇ ಮುರ್ಕ ಬೀಳುತ್ತಾರ ಅದೇ. ಈ ಹುಡುಗ ಕಂಡ್ರೆ ಅದ್ರ ಮೇಲೆ ಟೈರ್ ಹಾಕೊಂಡು ಜೋಕಾಲಿ ಮಾಡ್ಕೊ ಆಡ್ತಾ ಅವನು. ನಾವು ಜಾಸ್ತಿ ಜನ ಇರೋದ್ರಿಂದ ಬೈಕ್ ಮೇಲಂತೂ ಹೋಗೋಕ್ಕಾಗೋದಿಲ್ಲಾಗಿತ್ತು. ಬಸ್ಸಿಗೆ ಹೋಗುವ ಅಂತ ಹೇಳಿ ಹೋಗ್ತಾಯಿದ್ರು. ಆ್ಯನಿವರ್ಸರಿಯಾಗಿ 7 ದಿನ ಆದಮೇಲೆ ನಾನು ಅಪ್ಲೋಡ್ ಮಾಡ್ತಿದ್ದೆ, ಕ್ಷಮೆ ಇರಲಿ. ನನ್ನ ವಾಯ್ಸ್ ಕೂಡ ಅಷ್ಟು ಸರಿ ಇರಲಿಲ್ಲ. ಹಾಗೆ ಮಕ್ಕಳು ಕೂಡ ಇರೋದ್ರಿಂದ ಎಡಿಟಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಇಲ್ಲಿ ಕಡೆ ನಮ್ಮ ಪುಟಾಣಿಗಂತೂ ಹೊರಗಡೆ ಹೋಗೋದಂದ್ರೇ ನನ್ನ ಖುಷಿ. ನೋಡಿ ಗಾಯ್ಸ್, ವೆಡ್ಡಿಂಗ್ ಆ್ಯನಿವರ್ಸರಿ ದಿನಾನು ಬೈತ್ರು ನೋಡಿ. ಅಲ್ಲ ನಿಮ್ಮ ಅಜ್ಜಿ ಬರ್ತಾವ, ಹೆಂಗೆ ಬರ್ತಾನೋ ಹಂಗೆ ಬರ್ತಿದ್ದನು ದಾಟುತ್ತದೆ. ಇಲ್ಲಿ ಗಂಜೆ ನೋಡ ಬಿದ್ದು ಬರ್ತದೆ ಕಣ. ಅದು ಬರ್ಬಿಟ್ಟು ನೀನು ನಡ್ಕೊಂಡಲ್ಲ ಹಂಗೆ ಹರ್ಕೊಬೇಕು. ಇವ್ರಂತಕ್ಕೆ ಹಿಂಗೆ ಹೇಳ್ತಾವ್ರೆ ಗೊತ್ತಾ? ನನಗೆ ರೋಡ್ ದಾಟೋದಂದರೆ ಸ್ವಲ್ಪ ಭಯ. ಕಾರ್ ಬರ್ತಿತ್ತು, ಅದಕ್ಕೆ ಕೂಗಿದೆ, ಅದಕ್ಕೆ ಹಿಂಗೆ ಹೇಳ್ತಾ ಇದ್ರು. ನಾವು ಬಸ್ಸಿಗೆ ಕಾಯ್ತಾ ಇದ್ರು. ಇವರು ಕಾರ್ ಮೇಲೆ ಕರ್ಕೊಂಡು ಹೋಗ್ತೇವೆ ನಿಮ್ಮನ್ನ ಅಂದರು. ನಾನು ಮತ್ತು ಸಂಜು ನೀವು ಹೇಳ್ತಾ ಇದ್ದಂಗೆ ಕಾರ್ ಬರ್ತದೇನೋ ಅಂತ ಹೇಳಿದ್ರು. ನೀವು ನೋಡಿ ನಿಮ್ಮನ್ನು ಕಾರ್ ಮೇಲೆ ಕರ್ಕೊಂಡು ಹೋಗ್ತೇವೆ ಅಂತ ಹೇಳ್ತಿದ್ರು. ಕಡೆಗಾದದ್ದು ಅಂತ ಗೊತ್ತಾ? ಅವ್ರು ಕಾರ್ ಮೇಲೆ ಕರ್ಕೊಂಡು ಹೋದ್ರು ನಮ್ಮನ್ನ. ಇವ್ರ ಫ್ರೆಂಡು ಡ್ಯೂಟಿ ಮುಗಿಸ್ಕೊಂಡು ಅವ್ರು ಪೋಂಡಾಗೆ ಹೋಗೋದಿತ್ತು, ಅದಕ್ಕೆ ನಮಗೂ ಅಲ್ಲೇ ಡ್ರಾಪ್ ಮಾಡಿದ್ರು. ಇದೇ ಪೋಂಡಾ ಮಾರ್ಕೆಟು. ಫಸ್ಟೆಲ್ಲ ನಾನು ಈ ಪೋಂಡಾ ಹೆಸರು ಕೇಳ್ಕೊಂಡು ಬೋಂಡನ ಕೇಳ್ತಿದ್ದೆ. ನಿಮಗೂ ಹಾಗೆ ಅನಿಸ್ತಲ್ಲ? ಸಂಜೆ ಆಗಿತ್ತಲ್ಲ, ಚಹಾ ಕುಡಿವ ಅಂತ ಹೇಳಿ ನಾವು ಹೋಟ್ಲಿಗೆ ಹೋಗ್ತಿದ್ರು. ನಾವು ಹೋಗೋ ಉಡುಪಿ ಹೋಟ್ಲು ಕ್ಲೋಸ್ ಇತ್ತು, ಅದಕ್ಕೆ ಅಲ್ಲೇ ಇರೋ ಒಂದು ಹೋಟ್ಲಿಗೆ ಬಂದರು. ಇಲ್ಲಿ ಯಾವ ಹೋಟ್ಲಿಗೆ ಹೋದ್ರೂ ಸಿಗೋದು ಬರೀ ಪಾವೇಯ. ವಡಾ ಪಾವು ಮತ್ತು ಬನ್ಸ್ ಬಾಜಿ, ಪಾವ್ ಬಾಜಿ ಅಂತ ಹೇಳಿದ್ರು.
ನಾವು ವಡಾಪಾವ್ ಬೇಡ ಪಾವ್ ಬಜ್ಜಿನೇ ತಗೊಳ್ವಾ ಅಂತೇಳಿ ನಾನು ಸಂಜು ಅದನ್ನೇ ತಗೊಂಡ್ರು. ಇವರು ಬನ್ಸ್ ಬಜ್ಜಿ ತಗೊಂಡ್ರು. ನಾನು ಕಣನ್ ಪಾವ್ ಬಜ್ಜಿನೇ ಬೇರೆ ಆಗಿತ್ತು. ಇಲ್ಲಿ ಕಂಡ್ರೆ ಒಣ ಅನ್ನೋ ಪಾವ್ ಜೊತೆಗೆ ಒಂದು ಗ್ರೇವಿ ಹಾಕಿ ಕೊಟ್ಟಿದ್ದಾರೆ. ಗ್ರೀನ್ ಕಲರ್ ಅಲ್ಲ, ಅಲ್ಲಿ ಪಾವ್ ಭಾಜಿನೇ ಬೇರೆ, ಇದು ಖಾಲಿ ಇದೆ ಅಂತದ್ದು ಗ್ರೇವಿ ಕೊಟ್ಟಾರೆ ಅವರು. ಹಾಗೆ ಅದು ನಂಗೆ ಇಷ್ಟನೇ ಆಗಿರಲಿಲ್ಲ. ಹಾಗೆ ಕಾಫಿ ತಗೊಂಡು ಶಾಪಿಂಗ್ ಮಾಡುವ ಸ್ವಲ್ಪ ಅಂಥೇಳಿ ನಾವು ಹೋಗ್ತಿದ್ರು. ಸಂಜುನು ಫಸ್ಟ್ ಗೋವಾಗೆ ಬಂದಿದ್ಲಲ್ಲ, ಅವಳಿಗೆ ಗೋವಾಗೆ ಬಂದಮೇಲೆ ನೆನಪಿರಲಿ ಅಂಥೇಳಿ ಒಂದು ಬಟ್ಟೆ ಕೊಡಿಸುವ ಅಂಥೇಳಿ ಒಂದು ಅಂಗಡಿಗೆ ಹೋಗಿದ್ರು. ತಗೊಂಡ್ರು, ಆದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆ ಇಲ್ಲಿ ಮಕ್ಳಿಗೆ ಬಟ್ಟೆ ತಗೊಳ್ವಾ ಅಂಥೇಳಿ ಇಲ್ಲೇ ಒಂದು ಮಾರ್ಕೆಟ್ ಅದೇ, ಇಲ್ಲೇ ಎಲ್ಲ ಐಟಮು ಸಿಗ್ತದೆ, ಅಲ್ಲೇ ಹೋಗುವ ಅಂಥೇಳಿ ಹೋಗ್ತಿದ್ರು. ಈ ಮಾರ್ಕೆಟ್ ಚೆಂದ ಇದೆ, ಒಳ್ಳೆ ಜಾತ್ರೆ ಪೇಟೆ ಥರ ಯಾವಾಗೂ ಇರ್ತದೆ. ಇಲ್ಲಿ ಎಲ್ಲ ಐಟಮು ಸಿಗ್ತದೆ, ಲೇಡೀಸ್ಗೆ, ಮನೆಗೆ, ಮಕ್ಕಳಿಗೆ. ಮಾರ್ಕೆಟ್ ಹೆಂಗದೆ ಅಂತೇಳಿ ಒಂದ್ಸಲಿ ನೋಡ್ಕೊ ಬನ್ನಿ. ಗೋವಾದಲ್ಲಿ ಅಂದ್ರೆ ನನಗೆ ಕಾಸ್ಟ್ಲಿ, ಕ್ವಾಲಿಟಿನೂ ಅಷ್ಟು ಒಳ್ಳೆ ಇರೋದಿಲ್ಲ. ನನ್ನ ಗಂಡ ಅಲ್ಲೊಂದು ಸೀರೆ ತಗೋ ಅಂತ ಹೇಳಿದ್ರು, ಆದರೆ ನಂಗೆ ಅದು ಯಾವುದು ಇಷ್ಟನೇ ಆಗಲಿಲ್ಲ. ಅಂತಕಂದರೆ ಇಲ್ಲಿ ಕೊಂಕಣಿ ಸ್ಟೈಲ್ ಮತ್ತು ನಾರ್ತ್ ಇಂಡಿಯನ್ ಸ್ಟೈಲ್ ಸ್ಯಾರೀಸ್ನೇ ತೋರಿಸೋದು. ಅದಕ್ಕೇನೆ ತಗೊಳ್ಳಿಲ್ಲ. ನಾವು ಊರಿಗೆ ಬರ್ತಾರಲ್ಲ ಅವಾಗೇ ತಗೊಳ್ತೇವೆ, ನಂಗೆ ಈಗ ಬೇಡ ಅಂತ ಹೇಳಿ ಬಂದೆ. ಹಾಗೆ ಮಕ್ಕಳಿಗೆ ಡೈಲಿ ವೇರ್ ಬಟ್ಟೆ ತಗೊಂಡ್ರು. ಮತ್ತು ಅಲ್ಲಿ ಜಾಸ್ತಿ ಹೊತ್ತು ನಿಲ್ಲಿಲ್ಲ, ಕತ್ಲಾಗ್ತಿತ್ತು, ಮನೆಗೆ ಹೋಗುವ ಅಂತ ಹೇಳಿ ಅಲ್ಲಿಂದ ಹೊರಟ್ರು. ಪಾಪು ಬೇರೆ ಸಣ್ಣವನಿದ್ನಲ್ಲ. ಹಾಗೆ ಬರಬೇಕಾದ್ರೆ ಬಸ್ ಸಿಕ್ತು ನಮಗೆ, ಅದ್ರ ಮೇಲೆ ಬಂದರು. ನನ್ನ ಗಂಡ ಅಂತ ಗಿಫ್ಟ್ ಕೊಟ್ರಂದ್ರೆ ಚಿನ್ನದ ಕಿವಿದು ಮೇಲ್ಗಡೆ ಹಾಕೊಳ್ತಾರಲ್ಲ ಹಂಗಿದೆ, ಅದು ನನಗೆ ಸ್ವಲ್ಪ ಬೇಕಿತ್ತು, ಅದನ್ನೇ ಕೊಟ್ಟರು. ನಂಗನ ಖುಷಿ ಆಯಿತು. ಕೇಕ್ ತಗೊಬಂದಿದ್ರು ಇವರು. ಹಾಗೆ ಸೆಲೆಬ್ರೇಷನ್ ಕೂಡ ಮಾಡಿದ್ರು, ಕೇಕ್ ಕಟ್ ಮಾಡಿ. ಈ ಪುಟ್ಟ ಸೆಲೆಬ್ರೇಷನ್ ನಿಮಗೆ ಇಷ್ಟ ಆಯಿತು ಅಂತೇಳಿ ಅನ್ಕೊಳ್ತೆ. ನಿಮ್ಮ ಆಶೀರ್ವಾದ ಪ್ರೀತಿ ಸದಾ ನಮ್ಮ ಮೇಲೆ ಇರಲಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೆ. ಅಲ್ಲಿ ತನಕ ಟೇಕ್ ಕೇರ್.